ನಿಮ್ಗೆ ಈಸಿಯಾಗಿ ಯಾವ್ದು ಮಾಡ್ಕೊಳ್ಬೇಕಾಗತ್ತೆ ಮಾಡಬಹುದು ಅನ್ನೋದನ್ನ ನೋಡ್ಕೊಂಡು ನೀವು ಈ 3 ಪ್ಯಾಕ್ಗಳನ್ನ ಹೇಳಿದ್ದೇನೆ ನಾನು. ಇದರಲ್ಲಿ ಯಾವ್ದಾದ್ರು ಒಂದನ್ನ ಕನ್ಸಿಸ್ಟೆಂಟ್ ಆಗಿ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ, ಹೊನ್ನಾವರ. ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ಹಲವಾರು ಮಹಿಳೆಯರಲ್ಲಿ ಬಾಕಿ ಎಲ್ಲ ಸಮ ಇರುತ್ತೆ, ಆದರೆ ಅವ್ರನ್ನ ಒಂದು ಕೊರಗು ಕಾಡ್ತಾ ಇರುತ್ತೆ. ಏನಪ್ಪ ಅಂತಂದರೆ ಜಿಡ್ಡಿನ ಮುಖ ಅಥವಾ ಎಣ್ಣೆ ಚರ್ಮ. ಈ ಎಣ್ಣೆ ಚರ್ಮವನ್ನು ಹೋಗಲಾಡಿಸ್ಲಿಕ್ಕೆ ಏನೇನೋ ಪರದಾಡ್ತಾ ಇರ್ತಾರೆ. ಬಹಳಷ್ಟು ಸೌಂದರ್ಯವರ್ಧಕ ಸಾಮಗ್ರಿಗಳನ್ನು ಉಪಯೋಗಿಸ್ತಾರೆ, ಏನೇನೋ ಕ್ಲನ್ಸರ್ಸನ್ನು ಉಪಯೋಗಿಸ್ತಾರೆ. ಆದರೆ ಕೂಡ ಅವರಲ್ಲಿ ಈ ಒಂದು ಎಣ್ಣೆ ಚರ್ಮದ ಸಮಸ್ಯೆ ಹಾಗೆ ಉಳಿದ್ಬಿಟ್ಟಿರುತ್ತೆ. ಅಥವಾ ಅದು ಹಲವಾರು ಸಮಯದಲ್ಲಿ ಅವ್ರಿಗದು ಸಮಸ್ಯೆನೋ ಉಂಟು ಮಾಡುತ್ತೆ. ಫ್ರೆಂಡ್ಸ್ ಜೊತೆ ಎಲ್ಲೋ ಹೋಗಿರ್ತಾರೆ, ಆದರೆ ಇವ್ರ ಮುಖ ಮಾತ್ರ ಎಣ್ಣೆ ಆಗ್ತಾ ಇರುತ್ತೆ. ಪೌಡರ್ನ ಮೆತ್ಕೊಂಡು ಹೋಗಿರ್ತಾರೆ, ಆದರೂ ಅದ್ರ ಮೇಲಿಂದ ಎಣ್ಣೆ ಒಸರದಂಗೆ ಆಗ್ತಾ ಇರುತ್ತೆ. ಅಷ್ಟು ಕೆಲವೊಂದು ಜಿಡ್ಡಿನ ಒಂದು ಮುಖ ಇರುವಂತಹ ಮಹಿಳೆಯರು ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಎಣ್ಣೆಯ ಜಿಡ್ಡನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅಥವಾ ಮುಖದಲ್ಲಿ ಒಸರುವಂತಹ ಎಣ್ಣೆ ಸಮಸ್ಯೆಯಿಂದ ನೀವು ಸುಲಭವಾಗಿ ಹೇಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನೋಂಥದ್ದನ್ನ ಹೇಳ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋವನ್ನು ಪೂರ್ತಿ ನೋಡಬೇಕು. ನ್ಯಾಚುರಲ್ ಚಿಕಿತ್ಸೆಗಳನ್ನು ಅಥವಾ ಒಂದು ನ್ಯಾಚುರಲ್ ಮನೆಮದ್ದುಗಳನ್ನು ನೀವು ಸುಲಭವಾಗಿ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ, ಅನುವಂಶೀಯತೆಯಾಗಿ ಬಹಳಷ್ಟು ಜನರಿಗೆ ಇದು ಬಂದ್ಬಿಡುತ್ತೆ. ಅದ್ರ ಜೊತೆಗೆ ಗರ್ಭನಿರೋಧಕ ಮಾತ್ರೆಗಳನ್ನ ಸೇವಿಸ್ತಾ ಇರುವಂಥವರಲ್ಲಿ ಕೂಡ ಕೆಲವರಲ್ಲಿ ಈ ಸ್ಕಿನ್ ಚೇಂಜಸ್ ಆಗಿಬಿಟ್ಟು ಆಯಿಲಿ ಸ್ಕಿನ್ ಆಗುವಂಥ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಇಲ್ಲ ಅಂತಂದರೆ ಯಾವಾಗಲೂ ಅವರು ಒಂಥರ ಏನೋ ಈ ಆಯಿಲಿ ಸ್ಕಿನ್ ಅಥವಾ ಕಾಂಬಿನೇಷನ್ ಸ್ಕಿನ್ ಇರುವಂಥವರು ಬಹಳಷ್ಟು ಜನ ಇದ್ದಾರೆ. ಇದರಿಂದಾಗಿ ಕೂಡ ಅವರಿಗೆ ಸಮಸ್ಯೆ ಆಗುವಂಥದ್ದಿದೆ. ಇಲ್ಲ ಅಂತಂದರೆ ದೇಹದಲ್ಲಿ ಹಾರ್ಮೋನ್ಗಳ ವೈಪರೀತ್ಯ ಏನಾದರೂ ಆದರೆ ಅದರಿಂದಾಗಿ ಕೂಡ ಈ ಒಂದು ಮುಖದಲ್ಲಿ ಎಣ್ಣೆಯ ಜಿಡ್ಡಿನ ಅಂಶ ಉತ್ಪತ್ತಿ ಆಗತ್ತೆ. ಎಣ್ಣೆಯ ಸಮಸ್ಯೆ ಆಗಿ ಅವರ ಮುಖ ಕಾಂತಿಹೀನ ಆಗ್ಬಿಡತ್ತೆ, ಅಥವಾ ಕಲರ್ ಸ್ವಲ್ಪ ಅವರ ಇರೋದಕ್ಕಿಂತ ಸ್ವಲ್ಪ ಡಾರ್ಕ್ ಆಗಿ ಕಾಣಿಸಬಹುದು. ಇದರಿಂದ ಮಹಿಳೆಯರಿಗೆ ಬಹಳಷ್ಟು, ಯಾಕಂದರೆ ಮಹಿಳೆ ಸೌಂದರ್ಯ ಪ್ರಿಯೆ ಅಲ್ವಾ. ಸೊ ಹಾಗಾಗಿ ಈ ಒಂದು ತನ್ನ ಮುಖದ ಸೌಂದರ್ಯವನ್ನು ಕಾಪಾಡ್ಕೊಳ್ಬೇಕು, ಈ ಎಣ್ಣೆ ಜಿಡ್ಡನ್ನು ಕಡಿಮೆ ಮಾಡ್ಕೊಳ್ಬೇಕು ಅನ್ನೋವಂಥ ಒಂದು ಹೋರಾಟದಲ್ಲೇ ಯಾವಾಗಲೂ ಇರ್ತಾಳೆ ಅವಳು. ಹಾಗಾಗಿ ಈವನ್ ನನಗೂ ಸ್ವಲ್ಪ ಈ ಆಯಿಲಿ ಟೀ ಝೋನ್ ಅಂತೀವಲ್ಲ, ಈ ಟೀ ಝೋನಲ್ಲಿ ಆಯಿಲಿ ಇರುವಂಥದ್ದು ಸಮಸ್ಯೆ ಇದೆ. ಆದರೆ ಅದಕ್ಕೆ ನಾನು ಮಾಡುವಂತಹ ಕೆಲವೊಂದು ನೈಸರ್ಗಿಕ ಉಪಶಮನಗಳನ್ನು, ಮನೆಮದ್ದುಗಳನ್ನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ ಏನೇನು ಮಾಡಬಹುದು ನೀವು ಮನೆಯಲ್ಲಿ ಅಂತ ಹೇಳ್ಬಿಟ್ಟು. ಸೊ ಮೊಟ್ಟ ಮೊದಲನೇದಾಗಿ ಈ ಒಂದು ಎಣ್ಣೆ ಜಿಡ್ಡನ್ನು, ಮುಖದಲ್ಲಿ ಇರುವಂತಹ ಎಣ್ಣೆ ಒಸರುವಿಕೆಯನ್ನು ಅಥವಾ ಎಣ್ಣೆ ಜಿಡ್ಡನ್ನು ಸರಿ ಮಾಡ್ಕೊಳ್ಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು ಅಂತಂದರೆ, ಒಂದು ಕ್ಲೆನ್ಸರ್ ಅಂತ ಉಪಯೋಗಿಸ್ತೀವಲ್ವ, ಎಲ್ಲ ಕೆಮಿಕಲ್ ಕ್ಲೆನ್ಸರನ್ನು ನೀವು ಬದಿಗಿಟ್ಟು ಯಾವುದೇ ಕೆಮಿಕಲ್ ಕ್ಲೆನ್ಸರ್ ಮಾರ್ಕೆಟಲ್ಲಿ ಅವೈಲೇಬಲ್ ಇರೋದಕ್ಕಿಂತ ಅತ್ಯುತ್ತಮವಾಗಿ ಕೆಲಸ ಮಾಡುವಂಥ ಒಂದು ವಸ್ತು ನಮ್ಮ ಕಿಚನಿಂದ ಅವೈಲೇಬಲ್ ಇರೋದು ಅಂತಂದರೆ ಅದು ಕಡಲೆ ಹಿಟ್ಟು. ಸೊ ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ, ದಿನಕ್ಕೆ 2 ರಿಂದ 3 ಸಲ ಮುಖ ತೊಳಿಬೇಕು. ಆದರೆ ಕಡಲೆ ಹಿಟ್ಟಲ್ಲಿ ಮುಖ ತೊಳಿಬೇಕು. ಬಾಕಿ ಯಾವುದೇ ಸೌಂದರ್ಯ ಪ್ರಸಾಧನಗಳನ್ನು ಅಥವಾ ಇದನ್ನ ಕ್ಲೆನ್ಸರ್ಸ್ಗಳನ್ನು ಬೇರೆ ಯಾವುದನ್ನು ಉಪಯೋಗಿಸೋ ಅಗತ್ಯ ಇಲ್ಲ. ಕಡಲೆ ಹಿಟ್ಟಿಂದ ನೀವು ಮುಖವನ್ನು ವಾಶ್ ಮಾಡ್ತಾ ಬಂದರೆ, ಫೇಸ್ ವಾಶ್ ಆಗಿ ಅದನ್ನು ಉಪಯೋಗಿಸಿದ್ರೆ ಇದು ತುಂಬ ಚೆನ್ನಾಗಿ ಆಯಿಲ್ ಕಂಟ್ರೋಲನ್ನು ಮಾಡುತ್ತೆ, ಗೊತ್ತಾಯ್ತಲ್ವಾ. ಸೊ ಹಾಗಾಗಿ ಪ್ರತಿ ಸಲ ನೀವು ಮುಖ ತೊಳ್ಕೊಳ್ಳುವಾಗಲೂ ಕಡಲೆ ಹಿಟ್ಟನ್ನು ಉಪಯೋಗಿಸಿ. ಅದರಿಂದಾಗಿ ಚರ್ಮ ಕೂಡ ಒಂಥರ, ಕಡಲೆ ಹಿಟ್ಟು ನೋಡಿ ಹೇಗೆ ಡ್ರೈ ಕಡಲೆ ಹಿಟ್ಟನ್ನು ನೋಡಿದ್ರೆ ಒಂಥರ ಕಾಂತಿ ಇರುತ್ತೆ ಅದರಲ್ಲಿ ಅಲ್ವಾ. ಸೊ ಹಾಗಾಗಿ ಆ ಥರದಲ್ಲಿ ಶೈನ್ ಆಗೋದಕ್ಕೆ ಶುರುವಾಗುತ್ತೆ, ಆ ಥರದಲ್ಲಿ ಕಾಂತಿ ಆಗುತ್ತೆ, ಎಣ್ಣೆ ಜಿಡ್ಡನ್ನು ಅದು ಕಡಿಮೆ ಮಾಡುತ್ತೆ. ಆದ್ದರಿಂದ ಮುಖ ತೊಳೆಯುವಾಗ ಕಡಲೆ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮುಖ ತೊಳ್ಕೊಳ್ಬೇಕು. ಅದರ ನಂತರ ಫೇಸ್ ಪ್ಯಾಕನ್ನು ನೀವು ಹಾಕ್ಕೊಳ್ಬಹುದು. ಈಗ ಫೇಸ್ ಪ್ಯಾಕ್ ಅಂತ ಬಂದಾಗ ನೋಡಿ, ಸಾಮಾನ್ಯವಾಗಿ ಏನೇನೋ ಪ್ಯಾಕ್ಗಳನ್ನು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹಾಕ್ಕೊಳ್ತೀವಿ. ಆದರೆ ಎಫೆಕ್ಟಿವ್ ಟ್ರೀಟ್ಮೆಂಟ್ ಅಂತ ಬಂದಾಗ ಏನು ಮಾಡ್ಬೋದಪ್ಪ ಅಂತ ಕೇಳಿದ್ರೆ,
ಒಂದು ಈ ಕಡಲೆ ಹಿಟ್ಟನ್ನೇ ನೀವು ಸ್ವಲ್ಪ ಕೆನೆ ಜೊತೆಗೆ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಥರ ಉಪಯೋಗಿಸಬಹುದು. ಯಾಕೆ ಮತ್ತೆ ಕೆನೆ, ಅಯ್ಯೋ ಎಣ್ಣೆ ಜಿಡ್ಡಲ್ವಾ ಮೇಡಮ್ ಅದು ಅಂತ ಕೇಳ್ಬೋದು ನೀವು. ಆದರೆ ಕಡಲೆ ಹಿಟ್ಟು ತುಂಬ ಡ್ರೈಯಿಂಗ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನೀವು ಕೆನೆಯನ್ನು ಹಾಕ್ಬೋದು ಅಥವಾ ಮೊಸರನ್ನು ಹಾಕ್ಬೋದು. ಮೊಸರು ಆ್ಯಂಟಿ ಟ್ಯಾನಿಂಗ್ ಎಫೆಕ್ಟ್ ಇರುತ್ತೆ ಮುಖದ ಮೇಲೆ. ಸೊ ಹಾಗಾಗಿ ಆ ಪಿಗ್ಮೆಂಟೇಷನನ್ನು ಕಡಿಮೆ ಮಾಡೋದಕ್ಕೆ, ಕಪ್ಪು ಕಲೆಗಳನ್ನು ಕಡಿಮೆ ಮಾಡೋದಕ್ಕೆ ಕೂಡ ಅದು ಸಹಾಯವನ್ನು ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ಕಡಲೆ ಹಿಟ್ಟಿಗೆ ಸ್ವಲ್ಪ ಮೊಸರನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಫೇಸ್ ಪ್ಯಾಕ್ ಥರ ಹಾಕ್ಕೊಂಡು ಅದಿನ್ನೇನು ಡ್ರೈ ಆಗ್ತಾ ಇದೆ ಅನ್ನುವಾಗ ತೊಳೆದು ಬಿಡಿ. ಅದನ್ನು ತುಂಬ ಡ್ರೈ ಆಗೋದಕ್ಕೆ ಬಿಡಬಾರ್ದು. ಒಂದು ಸ್ವಲ್ಪ ಡ್ರೈ ಆಗ್ತಾ ಇದೆ ಅಂತ ಹೇಳುವಾಗಲೇ ತಣ್ಣೀರಿನಿಂದ ತೊಳೆದು ಆಮೇಲೆ ಒಂದು ಬಟ್ಟೆಯಲ್ಲಿ ಸ್ವಲ್ಪ ಪ್ಯಾಟ್ ಡ್ರೈ ಅಂತೀವಲ್ಲ, ಜಸ್ಟ್ ಒಂದು ಬಟ್ಟೆಯಿಂದ ಅದನ್ನು ಒರೆಸ್ಕೊಂಡ್ಬಿಟ್ರೆ ಆಯಿತು, ಅಷ್ಟೇ. ಇನ್ನೊಂದೇನಪ್ಪ ಅಂತ ಕೇಳಿದ್ರೆ, ಈ ಪಪ್ಪಾಯ ಹಣ್ಣಿರುತ್ತಲ್ವ, ಪಪ್ಪಾಯ ಹಣ್ಣಲ್ಲಿ ವಿಟಮಿನ್ ಎ ಹೇರಳವಾಗಿರುತ್ತೆ. ಹಾಗೆಯೇ ಇದು ಬಹಳಷ್ಟು ನಮ್ಮ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಗೆ ಕೂಡ ಬರುತ್ತೆ. ಈ ಪಪ್ಪಾಯ ಹಣ್ಣನ್ನು ಕಿವುಚಿಬಿಟ್ಟು ಅದರ ಒಂದು ಫೇಸ್ ಪ್ಯಾಕನ್ನು ಮಾಡ್ಕೊಳ್ಳೋದ್ರಿಂದ ಸಹ ಎಣ್ಣೆ ಜಿಡ್ಡಿನಿಂದ ಇದು ತುಂಬ ಚೆನ್ನಾಗಿ ಪರಿಹಾರವನ್ನು ಮಾಡಿಕೊಳ್ಳುತ್ತೆ. ಇದು ನೀವು ಮನೆಯಲ್ಲಿ ಉಪಯೋಗಿಸ್ಕೊಳ್ಬೋದು. ನಿಮ್ಮ ಎಣ್ಣೆ ಜಿಡ್ಡಿನಿಂದ ನಿಮ್ಮನ್ನು ನೀವು ಆರಾಮದಾಯಕವಾಗಿ ಪರಿಹರಿಸ್ಕೊಳ್ಬಹುದು. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೇನೆ. ಕೆಮಿಕಲ್ಸ್ಗಳನ್ನು ಯೂಸ್ ಮಾಡಿದಾಗ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅದರಲ್ಲಿ. ಆದರೆ ಇದು ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನೀವು ನಿಮ್ಮ ಮುಖದ ಕಾಂತಿಯನ್ನು ತುಂಬ ಚೆನ್ನಾಗಿ ಹೆಚ್ಚು ಮಾಡ್ಕೊಳ್ಬಹುದು. ಇನ್ನು ಮೂರನೇದಾಗಿ ಏನಪ್ಪ ಅಂತ ಕೇಳಿದ್ರೆ, ನೋಡಿ, ಈ ಕಿತ್ತಳೆ ಹಣ್ಣು ಇರುತ್ತಲ್ವಾ, ನಾವೆಲ್ಲ ಕಿತ್ತಳೆ ಹಣ್ಣನ್ನು ತಿಂದುಬಿಟ್ಟು ಅದರ ಸಿಪ್ಪೆನ ಬಿಸಾಕ್ಬಿಡ್ತೀವಿ. ಇದೇನಕ್ಕೆ ಸಿಪ್ಪೆ ಬೇಡ ನಮಗೆ ಅಂತ ಹೇಳ್ಬಿಟ್ಟು, ತಿನ್ನಕ್ಕಾಗಲ್ಲ ಅಂತ ಹೇಳಿ. ಆದರೆ ಆ ಸಿಪ್ಪೆಯಲ್ಲಿ ಸಿಟ್ರಿಕ್ ಆ್ಯಸಿಡ್ನ ಅಂಶ ಜಾಸ್ತಿ ಇರೋದ್ರಿಂದ ನೀವು ಆ ಸಿಪ್ಪೆಗಳನ್ನು ಒಣಗಿಸ್ಬೇಕು. ಒಣಗಿಸಿ ಅದನ್ನು ಡ್ರೈ ಪೌಡರ್ ಮಾಡಬೇಕು. ಪೌಡರ್ ಮಾಡಿ ಎತ್ತಿಟ್ಕೊಳ್ಳಿ. ಅದನ್ನು ಏನು ಮಾಡಿ ಅಂತಂದರೆ ಒಂದು ಸ್ವಲ್ಪ ತುಂಬ ಹಾಕಬಾರ್ದು. ಇದು ತುಂಬ ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಒಂಥರ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಸೆನ್ಸಿಟಿವ್ ಸ್ಕಿನ್ ಇದ್ದರೆ ದಯವಿಟ್ಟು ಕಡಿಮೆ ಉಪಯೋಗಿಸಿ, ತುಂಬ ಕಮ್ಮಿ ಪ್ರಮಾಣದಲ್ಲಿ ಉಪಯೋಗಿಸಿ. ಇಲ್ಲ ಅಂತಂದ್ರೂ ಕೂಡ ಈಗ ಒಂದು ಚಮಚ ಹಾಕ್ಬಿಡೋದು, ಅರ್ಧ ಚಮಚ ಕಿತ್ತಲೆ ಸಿಪ್ಪೆ ಪೌಡರನ್ನ ಹಾಕ್ಬಿಡೋದು, ಆ ಥರ ಮಾಡಬಾರ್ದು. ಒಂದು ಸ್ವಲ್ಪ ಮೊಸರಿಗೆ ಅಥವಾ ಹಾಲಿಗೆ ಕೂಡ ನೀವು ಆ ಕಿತ್ತಳೆಯ ಒಂದು ಸಿಪ್ಪೆಯ ಪೌಡರ್ ಏನಿರುತ್ತಲ್ಲ ಅದನ್ನು ಸ್ವಲ್ಪ ಒಂದು 2 ಚಿಟಿಕೆಯಷ್ಟು ಹಾಕಿ ಅದನ್ನು ಫೇಸ್ ಪ್ಯಾಕ್ ಥರ. ಮೊಸರು ತುಂಬ ಒಳ್ಳೆ ಕೆಲಸ ಮಾಡುತ್ತೆ ಪಿಗ್ಮೆಂಟೇಷನ್ ವಿರುದ್ಧ, ಮತ್ತು ಜಿಡ್ಡಿನ ಅಂಶವನ್ನು ತೆಗೆಯೋದ್ರ ವಿರುದ್ಧ, ಎಲ್ಲದ್ರ ವಿರುದ್ಧನೂ. ಹಾಗಾಗಿ ಅದನ್ನ ಕಾಂಬಿನೇಷನಲ್ಲಿ ಮಾಡ್ಬೋದು. ಇಲ್ಲಾಂದರೆ ಜೇನುತುಪ್ಪ ಕೂಡ ಉಪಯೋಗಿಸ್ಬಹುದು. ಜೇನುತುಪ್ಪಕ್ಕೆ ಸ್ವಲ್ಪ 2 ಚಿಟಿಕೆ ಕಿತ್ತಳೆಯ ಈ ಒಂದು ಸಿಪ್ಪೆಯ ಒಂದು ಪುಡಿಯನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಫೇಸ್ ಪ್ಯಾಕ್ ಥರ ಲೇಪ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು 10-15 ನಿಮಿಷ ಬಿಟ್ಟು ಆ ನಂತರ ಇದನ್ನು ತೊಳ್ಕೊಳ್ಬೋದು. ಮೊಸರು ಹಾಕಿದ್ರೆ ಅದು ಡ್ರೈ ಆಗ್ತಾ ಇರುವಾಗ ನೀವು ನಾರ್ಮಲ್ ವಾಟರಿಂದ, ಟ್ಯಾಪ್ ವಾಟರಿಂದ ತೊಳೆದು ಒರೆಸ್ಕೊಂಡ್ಬಿಟ್ರೆ ಆಯಿತು. ಒರೆಸೋದು ಅಷ್ಟೇ, ತುಂಬ ತಿಕ್ಕಿ ಒರೆಸ್ಬೇಡಿ, ಜಸ್ಟ್ ಪ್ಯಾಟ್ ಡ್ರೈ ಅಂತ ಹೇಳ್ತೀವಲ್ಲ ಆ ಥರ ಮಾಡೋದ್ರಿಂದ ಚರ್ಮ ಕಾಂತಿಯುಕ್ತವಾಗುತ್ತೆ. ಈ ಮೂರು, ಒಂದು ಫೇಸ್ ವಾಶ್ ಮಾಡ್ಕೊಳ್ಬೇಕು ಫಸ್ಟು, ಆಮೇಲೆ ಫೇಸ್ ಪ್ಯಾಕನ್ನು ಹಾಕ್ಬೋದು. ಆದರೆ ನಿಮ್ಮ ಸ್ಕಿನ್ಗೆ ಯಾವುದು ಸೂಟಬಲ್ ಆಗುತ್ತೆ, ನಿಮಗೆ ಈಸಿಯಾಗಿ ಯಾವುದು ಮಾಡಬಹುದು ಅನ್ನೋದನ್ನು ನೋಡಿಕೊಂಡು ನೀವು ಈ 3 ಪ್ಯಾಕ್ಗಳನ್ನು ಹೇಳಿದ್ದೇನೆ ನಾನು. ಇದರಲ್ಲಿ ಯಾವ್ದಾದ್ರು ಒಂದನ್ನು ಕನ್ಸಿಸ್ಟೆಂಟ್ ಆಗಿ ಮಾಡಿ. ಯಾವುದನ್ನು ಇವತ್ತು ಮಾಡಿದೆ ಮತ್ತೊಂದು ತಿಂಗಳು ಬಿಟ್ಟು ಅಮಾವಾಸ್ಯೆ ಹುಣ್ಣಿಮೆಗೆ ಒಂದ್ಸಲ ಮಾಡಿದೆ, ನೆನಪಾದಾಗ ಮಾಡಿದೆ, ಹಾಗಲ್ಲ. ಯಾವಾಗಲೂ ಕನ್ಸಿಸ್ಟೆಂಟ್ ಆಗಿ ಮಾಡೋದ್ರಿಂದ, ವಾರಕ್ಕೆ 2 ಸಲ ಅಥವಾ ವಾರಕ್ಕೆ 3 ಸಲ ಈ ಥರ ಮಾಡೋದ್ರಿಂದ ನೀವು ಆ ಆಯಿಲಿ ಅಥವಾ ಜಿಡ್ಡಿನ ಅಂಶವನ್ನು ಮುಖದಿಂದ ಕಡಿಮೆ ಮಾಡ್ಕೊಳ್ಬಹುದು. ಜೊತೆಗೆ ಮುಖವನ್ನು ಕಾಂತಿಯುಕ್ತವಾಗಿ ತುಂಬ ಚೆನ್ನಾಗಿ ಸ್ಕಿನ್ ಕಲರ್ ಲೈಟ್ ಆಗೋ ಹಾಗೆ, ಪಿಗ್ಮೆಂಟೇಷನ್ ಕಡಿಮೆ ಆಗೋ ಹಾಗೆ, ನಮ್ಮ ಒಂದು ಕಾಂತಿ ಅಥವಾ ಪ್ರಭೆ ಮುಖದ್ದು ಅದು ಚೆನ್ನಾಗಿ ಆಗೋ ಹಾಗೆ, ಬಣ್ಣ ತಿಳಿಯಾಗೋ ಹಾಗೆ ಎಲ್ಲ ರೀತಿಯಲ್ಲಿ ಇದು ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಎಲ್ಲ ಮನೆಮದ್ದುಗಳನ್ನು, ಸುಲಭ ಚಿಕಿತ್ಸೆಗಳನ್ನು ಉಪಯೋಗಿಸ್ಕೊಳ್ಳಿ. ನಿಮ್ಮ ಎಣ್ಣೆ ಜಿಡ್ಡಿನ ಸಮಸ್ಯೆಯಿಂದ ದೂರ ಆಗಿ ನೀರು ಚೆನ್ನಾಗಿ ಕುಡೀರಿ, ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡ್ಕೊಳ್ಳಿ ಸ್ಕಿನ್ನನ್ನು. ಆವಾಗ ಅದು ಇನ್ನೂ ಚೆನ್ನಾಗಿ ಪ್ಲಂಪ್ ಆಗಿ ಯೂತ್ಫುಲ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಎಲ್ಲ ಒಂದು ಏನು ಟಿಪ್ಸ್ ಹೇಳಿದ್ದೇನೆ ಇದನ್ನು ಫಾಲೋ ಮಾಡಿ, ಬೇಕಿದ್ದವರಿಗೆ ಶೇರ್ ಮಾಡಿ ಕೂಡ ಈ ಟಿಪ್ಸನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂತ ಹೇಳ್ತಾ, ಇನ್ನು ಈ ಥರದ್ದು ಮನೆಮದ್ದುಗಳು, ವಿಶೇಷ ಚಿಕಿತ್ಸೆಗಳು, ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರುವಂತಹ ನೈಸರ್ಗಿಕ ಚಿಕಿತ್ಸೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ನಮಸ್ಕಾರ.